ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಎಲ್ಲರಿಗೂ ಬಿಲೇಟೆಡ್ ಆಗಿ ಹ್ಯಾಪಿ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಯಾವಾಗಲೂ ಇದ್ದಿದ್ದೆ. ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಒರೆಸಿ ಪೂಜೆ ಎಲ್ಲ ಮುಗಿಸಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಂಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದರು, @LoveDJ2UX ಅನ್ನೋರು. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಯಾವಾಗಲೂ ಕಾಟನ್ ಇಟ್ಕೊಂಡಿರ್ತೀರ ಕಿವಿಲಿ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ ಬಾಣಂತಿ ಸನ್ನಿ ಆಗಬಾರ್ದು ಅಂತ. ಅದು ನನಗೆ ಪುನರ್ವಿ ಹುಟ್ಟಿದಾಗ ಇಟ್ಕೊಂಡಿರೋದು ನನಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟೈತೆ. ಅದಕ್ಕೆ ಅವ್ರು ಹೇಳಿದ್ರು ಕಾಟನ್ಗೆ ಸ್ವಲ್ಪ ವ್ಯಾಸ್ಲಿನ್ ಹಚ್ಕೊಂಡು ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿ ಏನೂ ಬೆಚ್ಚಗಿರುತ್ತೆ ಅಂತ. ಮತ್ತು ಇದನ್ನು ಶೇರ್ ಮಾಡಿ ಅಂತ ಸಹ ಹೇಳಿದರು. ಹಾಗಾಗಿ ಇದು ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಮತ್ತು ಯಾರ್ಯಾರು ಬಾಣಂತಿ ನೋಡ್ತಾ ಇದ್ದೀರಾ ಅವ್ರಿಗೆ ಟಿಪ್ ಯೂಸ್ ಆಗಲಿ ಅಂತ. ಈ ಕಾಟನ್ ಇಟ್ಕೊಳ್ಳೋವಾಗ ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಬೆಚ್ಚಗಿರುತ್ತೆ ಅಂತ ಅವ್ರು ಹೇಳಿದರು. ಹಾಗಾಗಿ ನಾನು ಟ್ರೈ ಮಾಡಿದೆ, ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅವ್ರ ಹೆಸರು ಗೊತ್ತಿಲ್ಲ, ಹಾಗಾಗಿ ಅವ್ರ ID ಹೆಸರು ಹೇಳಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವು ಈ ಟಿಪ್ನ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ನನಗಂತೂ ಬೆಚ್ಚಗಿತ್ತು. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ಮಕ್ಕಳಿನ್ನೂ ಮಲ್ಕೊಂಡಿದ್ರು, ಹಾಗಾಗಿ ಅವ್ರು ಇನ್ನಿದ್ರೆ ಹಸ್ಕೊಂಡು ಎದ್ದೊಳ್ತಾಳೆ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ಏನು ಪೊಂಗಲ್ ಮಾಡೋಣ ಅಂತ. ಯಾವಾಗಲೂ ಸ್ವೀಟು ಖಾರ ಎರಡೂ ಮಾಡ್ತಿದ್ದೆ, ಬಟ್ ಇವತ್ತು ಸ್ವೀಟ್ ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಬರೀ ಖಾರ ಮಾತ್ರ ಮಾಡೋಣ ಅಂತ. ಹಂಗಾಗಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡು ನಾನು ನಿಮ್ಮ ಜೊತೆ ತೋರಿಸ್ತೇನೆ. ಇಲ್ಲಿ ಹೆಸರುಬೇಳೆ ಅಕ್ಕಿ ಎಲ್ಲ ಬೇಯಿಸಿಟ್ಕೊಂಡು ಇಲ್ಲಿ ಒಗ್ಗರಣೆ ಹಾಕ್ಕೊಬಿಟ್ರೆ ಪೊಂಗಲ್ ರೆಡಿ ಆಗುತ್ತೆ. ಇದು ಈಸಿ ರೆಸಿಪಿ ಅಂದರೆ ಈಸಿ ರೆಸಿಪಿ, ಬೇಗ ಆಗುವಂಥ ರೆಸಿಪಿ ಇದು. ಇವಾಗಂತೂ ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಹೆಂಗೆ ಮಾಡಬೇಕು ಅಂತ. ಸಾಸಿವೆ ಯೂಸ್ ಮಾಡ್ಬೋದು, ಅದರ್ವೈಸ್ ಬಿಟ್ಬಿಡ್ಬೋದು. ನಾನಿಲ್ಲಿ ಸಾಸಿವೆ ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೆಶ್ಶಾಗಿ ಜೀರಿಗೆ ಮತ್ತು ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೀನಿ. ಅದನ್ನು ಡೈರೆಕ್ಟಾಗಿ ರಾಗಿ ಹಾಕ್ಕೊಳ್ಳೋರು ಹಾಕ್ಕೋಬೋದು, ನಾನು ಪುಡಿ ಮಾಡಿ ಹಾಕ್ಕೋತೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮತ್ತು ಮೆಣಸು ಜೀರಿಗೆ ಎಲ್ಲ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತ. ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಹಸಿಕಾಯಿ ಯೂಸ್ ಮಾಡೋರು ಡೈರೆಕ್ಟಾಗಿ ಹಂಗೆ ಹಾಕ್ಕೋಬೋದು. ನಾನಿಲ್ಲಿ ಫ್ರೀಸ್ ಮಾಡಿರೋದು ಹಾಕೋದ್ರಿಂದ ಒಗ್ಗರಣೆಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಒಗ್ಗರಣೆನ ತೊಗೊಂಡು ನಾವೇನು ಬೇಯಿಸಿಟ್ಕೊಂಡಿರ್ತೀವಲ್ವ ರೈಸು ಮತ್ತು ಹೆಸರುಬೇಳೆನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ನಾನಿಲ್ಲಿ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ನೀರಾಗಿರಲಿ ಅಂದ್ಬಿಟ್ಟು ಬಿಸಿ ನೀರನ್ನ ಯೂಸ್ ಮಾಡ್ತಾಯಿನಿ. ಬಿಸಿ ನೀರು ಹಾಕ್ಕೊಂಡು ರುಚಿ ಅಡ್ಜಸ್ಟ್ ಮಾಡಿಕೊಂಡು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿನಿ, ಯಾಕಂದರೆ ಅವ್ರು ಇನ್ನೂ ಮಲಗಿರೋದ್ರಿಂದ ಅವ್ರು ಎದ್ದು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಅದು ನಾವು ನಾರ್ಮಲ್ ತಿನ್ನೋ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ. ಇಲ್ಲಿ ನೋಡ್ಬೋದು ಅವ್ರು ಇನ್ನೂ ಮಲ್ಕೊಂಡಿದ್ರು. ಇಲ್ಲಿ ಹೆಂಗೆ ಮಲ್ಕೊಂಡಿದ್ರು ಅಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಮೂವರು ಒಂದೇ ಥರ ಮಲ್ಕೊಂಡಿದ್ರು. ನನಗಂತೂ ಖುಷಿನೇ ಆಗೋಯ್ತು ನೋಡಿ. ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನನಗೆ ಖುಷಿ ಆಯಿತು. ನಾನು ಮಲ್ಕೊಂಡಿರೋದನ್ನ ನೋಡೋಣ ಅಂತ ಬಂದಿದ್ದಷ್ಟೇ. ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ರು. ಅದಾಗಿದ ತಕ್ಷಣ ನಾನು ಅವ್ರು ಇನ್ನೂ ಎದ್ದಿಲ್ಲಲ್ಲ ಅಂದ್ಬಿಟ್ಟು ಶಾರುನ್ ನಾನೇ ಎಬ್ಬರಿಸ್ಕೊಂಡು ಕರ್ಕೊಂಡೋಗಿ ಸ್ನಾನ ಮಾಡಿಸ್ಕೊಂಬಂದ್ಬಿಟ್ಟೆ. ಅಷ್ಟರಲ್ಲಿ ಪುನರ್ವಿನೂ ಎದ್ಲು. ಇನ್ನು ಇವಳಿಗೆ ಸರಿ ತಿನ್ನಿಸ್ಬೇಕಲ್ವ, ಸರಿ ಮನೆಗೆ ಹೋಗಿ ಊರಲ್ಲಿ ತಿನ್ನಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಸೆರೆಲಾಕ್ ತಿನ್ನಿಸೋಣ ಅಂದ್ಬಿಟ್ಟು ಸೆರೆಲಾಕ್ ಕಲಿಸ್ತಾ ಇದ್ದೀನಿ ಇಲ್ಲಿ. ಅವಳಿಗೆ ಹೊಟ್ಟೆ ಹಸುಗೆ ಅವಳು ತಡೆಯೋಲ್ಲ, ಯಾರೂ ತಡೆಯೋಲ್ಲ ಮಕ್ಕಳು. ಹಾಗಾಗಿ ಇವಾಗ ಇವಳಿಗೆ ಏನಿದು ವೀಟು ಮತ್ತು ರೈಸು ಮಿಕ್ಸ್ ವೆಜ್ಜೀಸ್ ಮಿಕ್ಸ್ ಫ್ರೂಟ್ಸ್ದು ಸೆರೆಲಾಕ್ ಕೊಡ್ತಾ ಇರೋದು. ನಾನು ಇಷ್ಟಪಟ್ಟು ತಿಂತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಇಟ್ಸ್ ಓಕೆ, ಬಟ್ ಚೆನ್ನಾಗಿ ಊಟ ಮಾಡ್ತಾಳೆ, ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಇದೂ ರಾಗಿ ಆ್ಯಪಲ್ ಥರನೇ. ಇದಾಗಿದ ತಕ್ಷಣ ಪುನರ್ವಿಗೂ ರೆಡಿ ಆಗಬೇಕು, ಇನ್ನು ಅವ್ರ ಅಪ್ಪದಾಗಬೇಕು. ನಾಯಿಗಳೆಲ್ಲ ಗಲೀಜು ಮಾಡಿಬಿಡ್ತವೆ ಅಂದ್ಕೊಂಡಿದ್ದೆ, ಬಟ್ ಏನೋ ನಂದು ಇದೇನೋ ಗೊತ್ತಿಲ್ಲ, ನಾಯಿಗಳೇನೋ ರಂಗೋಲಿ ಹಾಳು ಮಾಡಿರಲಿಲ್ಲ. ಇಲ್ಲೆಲ್ಲರದು ರೆಡಿಯಾಗಿ ಹೊರಗಡೆ ಬಂದಿದ್ವಿ ಊರಿಗೆ ಹೋಗೋದಕ್ಕೆ. ಚಿಕ್ಕವಳಿಗೂ ಲಂಗ ಬ್ಲೌಸ್ ಹಾಕಿದ್ದೆ, ಬಟ್ ಅವಳಿಗೆ ಜಾಸ್ತಿ ಲೂಸ್ ಆಗಿಬಿಟ್ಟಿತ್ತು. ಹಂಗಾಗಿ ಅವಳಿಗೆ ಬಿಚ್ಚಿಬಿಟ್ಟು ಪುನರ್ವಿಗೆ ಮಾತ್ರ ಹಾಕ್ದೆ. ಮನೇಲೆಲ್ಲ ಕೆಲಸ ಮುಗಿಸಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ಉಳ್ದಿದ್ದು ಪೊಂಗಲೆಲ್ಲ ತೊಗೊಂಡು ನಮ್ಮಮ್ಮ ಮನೆಗೆ ಹೊರಟಿವಿ. ಅಲ್ಲಿ ಇವತ್ತು ಪೂಜೆ ಇತ್ತು, ಹಂಗಾಗಿ ಪೂಜೆ ಮುಗಿಸ್ಕೊಂಬರೋಣ ಅಂತ. ನೋಡಿ, ಇಷ್ಟು ದಿವಸ ಅಮ್ಮ ಮನೆಗೆ ಹೋಗಬೇಕು ಅಂತ, ಇನ್ಮೇಲೆ ಅಜ್ಜಿ ಮನೆಗೆ ಹೋಗಬೇಕು ಅಂತ. ಯಾವ ಥರ ಚೇಂಜ್ ಆಗುತ್ತೆ ನೋಡಿ ಕಾಲ ಅಂತ. ನನ್ನ ಮಗಳಿಗಂತೂ ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು, ತಲೆಗೆ ಬೇರೆ ಸ್ನಾನ ಮಾಡಿಸಿದ್ನಲ್ಲ, ಹಾಗಾಗಿ ಮನೆಗೆ ಹೋಗೋಷ್ಟರಲ್ಲಿ ಮಲಗೇ ಬಿಟ್ಲು ಅವಳು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಲು. ಅವಳಿಗೂ ಲಂಗ ಬ್ಲೌಸ್ ಹಾಕಿದ್ರೆ ಚೆನ್ನಾಗಿ ಇರ್ತಾಯಿತ್ತು. ನೆಕ್ಸ್ಟ್ ಯುಗಾದಿಗೆ ನೋಡೋಣ ಅಂದ್ಬಿಟ್ಟು ಸುಮ್ಮನಾದೆ ನಾನು.
ಮತ್ತು ಅಲ್ಲಿಗೆ ಹೋದ್ಮೇಲೆ ನಾನು ವ್ಲಾಗ್ ಏನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ, ಮತ್ತು ವ್ಲಾಗ್ ಲೆಂತಿ ಆಗುತ್ತೆ ಇನ್ನು ಸಂಜೆ ತನಕ ಅಂತ. ಅಷ್ಟರಲ್ಲಿ ನವೀನು ಬಂದಳು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಅಡುಗೆ ಮಾಡಿಟ್ಟಿದ್ರು. ಇವಳು ಒಂಥರ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ನಮ್ಮ ಅಮ್ಮಂಗೆ ರೈಟ್ ಹ್ಯಾಂಡ್ ಇದ್ದಂಗೆ ಇವಳು. ಅವಳು ಬಂದು ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ಲು. ಇಲ್ಲಿ ನೋಡ್ಬೋದು, ಒಂಟಿ ದೀಪ ಮಾಡಬಾರ್ದಲ್ಲ, ಅದಕ್ಕೆ ದೊಡ್ಡದೊಂದು ಚಿಕ್ಕದೊಂದು ಮಾಡಿ ಆರತಿಗೆ ರೆಡಿ ಮಾಡಿ ಇಟ್ಕೊತಾ ಇದ್ಲು. ಅವಳು ಎಲ್ಲದರಲ್ಲೂ ಸೈ ಅವಳಂತೂ. ನಮ್ಮಮ್ಮಂಗೆ ಸ್ವಲ್ಪ ಕಷ್ಟ ಕಮ್ಮಿ ಆಗುತ್ತೆ ಅವಳಿಂದ. ಇಲ್ಲಿ ನೋಡಿ ರೆಡಿ ಮಾಡಿ ದೀಪ ಎಲ್ಲ ಇದೇ ಬೌಲಲ್ಲೇ ನಾವು ಆರತಿ ಬೆಳಗೋದು. ಆರತಿಗೆಲ್ಲ ರೆಡಿ ಮಾಡಿ ಮನೇಲೆಲ್ಲ ಪೂಜೆ ಮುಗಿಸಿ ನಮ್ಮಮ್ಮ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ನೋಡಿ ಇದೆ ಕಾಟುಮರಾಯ ದೇವರು ಅಂತ. ಇದು ವರ್ಷವೂ ನಾವು ಸಂಕ್ರಾಂತಿ ಹಬ್ಬದ ದಿವಸನೇ ಇದಕ್ಕೆ ಕೋಳಿ ಅರ್ಪಣೆ ಮಾಡೋದು ಆರತಿ ಬೆಳಗ್ಗೆ. ನಾನು ಚಿಕ್ಕವಳಿದ್ದಾಗ ನನ್ನ ಕಣ್ಣಲ್ಲಿ ನೀರು ಸೋರ್ತಾಯಿತ್ತು ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಹರಕೆ ಹೊತ್ಕೊಂಡಿದ್ರಂತೆ, ಡೈಲಿ ವರ್ಷಕ್ಕೊಂದ್ಸರ್ತಿ ನಿನಗೆ ಆರತಿ ಮಾಡಿ ಕೋಳಿ ಕೊಡ್ತೀವಿ ಅಂತ. ಆಮೇಲೆ ಇದು ನನ್ನ ತಂಗಿ ಮಕ್ಕಳಿಗೂ ಸ್ಟಾರ್ಟ್ ಆಯಿತು, ಅವ್ರಿಗೂ ಕಣ್ಣಲ್ಲಿ ನೀರು ಸೋರ್ತಾಯಿತ್ತು ಅಂತ. ಈಗ ನನಗೆ ನನ್ನ ತಂಗಿ ಮಕ್ಕಳಿಗೆ ಎಲ್ಲರಿಗೂ ಸೇರಿ ದೇವ್ರಿಗೆ ಅರ್ಪಣೆ ಮಾಡ್ತೀವಿ. ಅದನ್ನು ನಮ್ಮ ಅಪ್ಪ ಅಮ್ಮ ಪಾಲಿಸ್ಕೊಂಬಂದವ್ರೆ, ಅದನ್ನು ನಾವು ಬಿಡಬಾರ್ದು ಅಂದ್ಬಿಟ್ಟು ಅದನ್ನು ನಾವು ಕಂಟಿನ್ಯೂ ಮಾಡ್ತಾಯಿರಿ. ಯಾವಾಗಲೂ ಬರೋಕ್ಕಾಗಲ್ಲ, ಮದುವೆ ಆದಮೇಲೆ ಅದು ಈ ಸರ್ತಿ ಏನೋ ಗೊತ್ತಿಲ್ಲ ಕರ್ಕೊಂಬಂದರು ಬಂದೆ. ಇಲ್ಲಿ ಬೇಗ ಬೇಗ ಪೂಜೆ ಮುಗಿಸೋಣ ಅಂದರೆ ಏನಪ್ಪ ಈ ಮಕ್ಕಳು ತೀಟೆ ಅಂದರೆ ತೀಟೆ, ಅಷ್ಟು ತೀಟೆ ಮಾಡ್ತವೆ. ಅದಕ್ಕೆ ಫಸ್ಟು ಅರ್ಶಿನ ಕುಂಕುಮ ಇಟ್ಬಿಡೋಣ ಅಂದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಇಲ್ಲಿ ಹೂವು ಹಾಕೋಣ ಅಂತ ಹೂವು ಹಾಕ್ತಾಯಿದ್ದೀನಿ. ಬಟ್ ನಾನು ಹಾಕಿದ್ದು ಅದು ಸರಿ ಹೋಗಲಿಲ್ಲ. ನಾನು ಆ ಥರ ಹಾಕಿದ್ರೆ ಚೆನ್ನಾಗಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಈ ಥರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡೆ, ಅದು ಬಿದ್ದೋಗುತ್ತೆ ಗಾಳಿಗೆ ಅಂತ. ಗಾಳಿ ಬೇರೆ ಜಾಸ್ತಿ ತುಂಬಾ ಬೀಸ್ತಾಯಿತ್ತು. ಆಮೇಲೆ ಇದನ್ನು ಆಗಲ್ಲ ಅಂದ್ಬಿಟ್ಟು ನನ್ನ ತಂಗಿ ಚೇಂಜ್ ಮಾಡಿಬಿಡ್ತಾಳೆ ಅವಳು. ಅದು ಬಿದ್ದೇ ಹೋಯ್ತು. ಅದಕ್ಕೋಸ್ಕರ ಅವಳು, ನಾನು ಆಗಲೇ ಹೇಳ್ದಂಗೆ ಅವಳೇ ಮಿಸ್ ಪರ್ಫೆಕ್ಟ್ ಥರ ಅವಳು ಎಲ್ಲ ಕೆಲಸನೂ ಪರ್ಫೆಕ್ಟಾಗೇ ಮಾಡ್ತಾಳೆ. ಹಾಗಾಗಿ ನಮ್ಮ ಅಮ್ಮನ ನಾನು ಅವಳನ್ನ ಹೋಲ್ಸೋದು. ನೋಡಿ ಅವಳು ಹಾಕ್ತಾ ಇರೋದು ಕ್ಲೀನಾಗಿ ಕುತ್ಕೊಂತು, ಕರೆಕ್ಟಾಗಿ ಕ್ಲೀನಾಗಿ ದೇವ್ರ ಮುಖನೂ ಕಾಣಿಸ್ಬೇಕು, ಗಾಳಿಗೂ ಬಿದ್ದೋಗ್ಬಾರ್ದು, ಆ ಥರ ಆಯಿತು. ಇದು ಹಬ್ಬದ ಟೈಮಲ್ಲಂತೂ ಆರೋಗ್ಲೆಲ್ಲ ಕೊಂಡೋಕ್ಕೆ ಆಗೋಣ. ಇಲ್ಲಿ ನೋಡಿ ನಮ್ಮ ಶಾರು ಅಂತೂ ಇಷ್ಟೊತ್ತು ಅವ್ರ ಅಜ್ಜಿ ಜೊತೆ ಇದ್ಲು. ಇವಾಗ ಅವ್ರ ಅಜ್ಜಿಯಲ್ಲಿ ಪೂಜೆ ಮಾಡ್ತಾ ಇರೋದಕ್ಕೆ ಅವ್ರ ತಾತನ ಇಗ್ಲೇರ್ಬಿಟ್ಟವಳೆ. ನಾನಂತೂ ಬೇಡವಾಗ್ಬಿಟ್ಟಿತ್ತು ಅವಳಿಗೆ. ಆಫ್ಟರ್ 10 days ಆದಮೇಲೆ ಊರಿಗೆ ಹೋಗಿದ್ದಲ್ವಾ, ನನ್ನ ಹತ್ರ ಬರ್ತಾನೂ ಇಲ್ಲ, ನನ್ನ ಕಡೆ ತಿರುಗೂ ಸಹ ನೋಡ್ತಾ ಇರಲಿಲ್ಲ. ಅವಳು ಎತ್ಕೊಬಿಡ್ತೀನಿ ಇನ್ನ ಅಂತ. ಇರಲಿ ಆಮೇಲೆ ಬರ್ತೀಯ ಬಿಡು ಅಂದ್ಬಿಟ್ಟು ಸುಮ್ಮನಾದೆ ನಾನು. ಇಲ್ಲಿ ಅವ್ರ ತಾತ ಅವಳಿಗೆ ನಮಸ್ಕಾರ ಮಾಡಿಸ್ತಾಯಿದ್ರು. ಎಷ್ಟು ಕ್ಯೂಟಾಗಿತ್ತು ನೋಡೋಕ್ಕೆ. ನನ್ನ ಟರ್ನ್ ಆಯಿತು. ಈಗ ನವಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ಲು. ಚಿಕ್ಕ ತಂಗಿ ಅವಳಿಗೆ ರಜಾ ಕೊಟ್ಟಿಲ್ಲ ಅಂದ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗಿದ್ಲು. ಹಾಗಾಗಿ ನಾವೇ ಪೂಜೆ ಮುಗಿಸ್ಕೊಂಡು ಹೋಗೋಣ, ಇನ್ನೂ ಟೈಮ್ ಆಗುತ್ತೆ ಅಂತ. ನವಿ ಅವ್ರ ಹಸ್ಬೆಂಡ್ನ ಬಿಟ್ಟು ಅವಳು ಬಂದಿದ್ದರಿಂದ ಅವಳು ಮತ್ತೆ ಊರಿಗೆ ವಾಪಸ್ ಹೋಗಬೇಕಾಗಿತ್ತು. ಇಲ್ಲಿ ಆರತಿ ಬೆಳಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ ಇತ್ತು. ಹಾಗಾಗಿ ದೀಪ ಆರಿ ಹೋಗ್ತಾಯಿತ್ತು. ಎಷ್ಟು ಸತಿ ಅನಿಸಿದ್ರು ಸಹ ಆಗ್ತಾನೆ ಇರಲಿಲ್ಲ. ಈ ಮಕ್ಕಳಿಗೆ ಅಂತೂ ಈ ಕುಂಕುಮದಲ್ಲಿ ಅರ್ಶಿನ ಕುಂಕುಮದಲ್ಲಿ ಆಡೋದೇ ಒಂದು ಆಟ ಅನಿಸುತ್ತೆ. ನನ್ನ ಮಗಳು ನೋಡ್ರಿ ಹೆಂಗೆ ಕುಂಕುಮ ಇಟ್ಕೊಂಡೋಳೆ ಅಂತ. ನನ್ನ ತಂಗಿ ಮಗಳಿಗಂತೂ ಈ ಥರ ದೇವ್ರು ಮಾಡೋದ್ರಲ್ಲೆಲ್ಲ ಸ್ವಲ್ಪ ಭಕ್ತಿ ಜಾಸ್ತಿ. ಹಾಗಾಗಿ ಅವಳಿಗೂ ಹರಕೆ ಇತ್ತಲ್ವ, ಹಾಗಾಗಿ ಅವಳು ತಲೆ ಮೇಲಿಟ್ಟು ದೇವ್ರ ಸುತ್ತು 3 ರೌಂಡ್ ಬರಬೇಕು ಅಂದ್ಬಿಟ್ಟು ಅವಳಿಗೆ 3 ಸುತ್ತು ಬರೆಸ್ತಾಯಿದ್ದೀನಿ. ಈಗ ದೇವ್ರ ಪೂಜೆ ದೇವ್ರಿಗೆ ಸಲ್ಲಿಸಿದ್ದೀವಿ. ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಇರೋ ತನಕ ನೆಮ್ಮದಿಯಾಗಿ ಇರೋ ಹಂಗೆ ಮಾಡಲಿ ಅಷ್ಟೇ ಅಂತ ಕೇಳ್ಕೊತೀನಿ. ಪ್ರಪಂಚದಲ್ಲಿ ಎಲ್ರಿಗೂ ಸಂತೋಷವಾಗಿರೋ ನೋಡ್ಕೊಳ್ಳಿ. ಮೆಲ್ಲಗ ಯೋಕ್ಷಿ ಬಾಯಿ ಕಡೆ ನಾನೇ ಮಾಡ್ತೀನಿ. ಸರಿ ಇಲ್ಲ ಅವಳು ಆ ಬಾಳೆಹಣ್ಣು ಚುಚ್ಚಮ್ಮ. ಬಾಳೆಹಣ್ಣು ತಂದಿದ್ದೀರಾ? ಅನ್ನ ಮತ್ತು ವಡಾಡ್ತೀನಪ್ಪ, ಬಡವಾಡ್ತಿಂದ ಎಲ್ಲರದು ಪೂಜೆ ಮುಗೀತು. ಇನ್ನು ಫೈನಲಿ ಕೋಳಿಗೆ ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸೋದಷ್ಟೇ. ನಮಗೆ ಮುಂಚೆನೇ ಒಬ್ಬರು ಬಂದು
ಎಡೆ ಎಲ್ಲ ಹಾಕಿ ಕೋಳಿನೆಲ್ಲ ಕೊಯ್ಕೊಂಡು ಹೋಗಿದ್ರು. ಇಲ್ಲಿ ನಾವು ಕೋಳಿಗೆಲ್ಲ ಪೂಜೆ ಮಾಡಿ ಕೋಳಿ ವರ ಕೊಟ್ಟಿದ ತಕ್ಷಣ ಕೋಳಿನ ದೇವ್ರಿಗೆ ಅರ್ಪಿಸಿದ್ರೆ ಏನಂತಾರೆ ಕೋಳಿ ಬ್ಲಡ್ ಎಲ್ಲ ನಾವು ದೇವ್ರ ಮೇಲೇ ಹಾಕ್ತಾರೆ. ಇಲ್ಲಿ ಒಬ್ಬೊಬ್ಬರ ಕಡೆ ಒಂದೊಂದು ಥರ ರೀತಿ ಇರುತ್ತೆ. ವೆಜಿಟೇರಿಯನ್ಸ್ ಯಾರಾದರೂ ನನ್ನ ಬ್ಲಾಗ್ನ ನೋಡ್ತಾರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ. ಇದಾಗಿದ ತಕ್ಷಣ ಏನಂತಾರೆ ಸುತ್ತು 4 ಮೂಲೆಗೂ ಎಲ್ಲ ಇಳೆ ತೆಗೆದು ಎಲ್ಲ ದೇವ್ರಿಗೂ ಬೇಡ್ಕೊಂಡು ನಿಮ್ಮ ಪೂಜೆ ನಿಮಗೆ ಕೊಡ್ತಾಯಿದ್ದೀವಪ್ಪ, ಯಾವುದೇ ರೀತಿ ತೊಂದರೆ ಇಲ್ದಂಗೆ ಎಲ್ಲ ಕಾಪಾಡ್ಕೊಂಬಪ್ಪ ಅಂತ ಕೇಳ್ಕೊತ ದೇವ್ರ ಪೂಜೆ ಸಲ್ಲಿಸ್ಬಿಟ್ಟು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲೊಂದು ಸ್ವಲ್ಪ ಪಿಕ್ಸ್ ತೊಗೊಂಡ್ವಿ. ಆ ಪಿಕ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾಯಿದ್ದೀನಿ. ಹೇಗಿದೆ, ಹೇಗೆ ಬಂತು ಅಂತ ಹೇಳಿ. ಇಲ್ಲಿ ನೋಡಿ ಇವರು ರೌಡಿ ಬೇಬಿಗಳು ಹೆಂಗೋರೆ ಅಂತ. ನಮ್ಮ ಪುಣ್ಯ ಒಬ್ಬಳೆ ಮಿಸ್ಸು, ಇನ್ನೆಲ್ಲಾರ್ದು ಫೋಟೋ ಬಂತು. ಅಲ್ಲಿಂದ ಬಂದ ತಕ್ಷಣ ನನ್ನ ತಂಗಿ ಇಲ್ಲಿ ರೆಡಿ ಮಾಡ್ಕೋತಾಯಿದ್ಲು. ಅವಳಿಗೆ ಊರಿಗೆ ಹೋಗೋಕೆ ಟೈಮ್ ಆಗುತ್ತೆ ಅಂತ ಚಿಕನ್ ಸಾಂಬಾರು ಮತ್ತು ಬಿರಿಯಾನಿ ಮಾಡೋಣ ಅಂತ ನಾನು ಮಗುನ ಮಲಗಿಸ್ಬಿಟ್ಟು ಬಂದೆ. ಅವಳು ಇವಾಗ ಊರಲ್ಲಿ ಚೆನ್ನಾಗಿ ರೂಢಿ ಆಗಿರೋದ್ರಿಂದ ಇವಾಗ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ಲು. ಇಲ್ಲಿ ನನ್ನ ತಂಗಿ ಬಂದರೆ ನನಗೆ ಅಡುಗೆ ಕೆಲಸ ಎಲ್ಲ ತಪ್ಪೋಗುತ್ತೆ. ಅವಳು ರೈಸು ಬಿರಿಯಾನಿ ಮಾಡಿದ್ಲು. ಏನೇ ಹೇಳಿ ನೀವು ಚಿಕನ್ ಸಾಂಬಾರು ರೈಸ್ ಇದ್ಬಿಟ್ರೆ ಅದ್ರ ಮುಂದೆ ನೀವು ಏನೇ ವೃಷ್ಟಾನ ಇಟ್ಕೊಂಡ್ರೂ ಅಷ್ಟು ತಿನ್ಬೇಕು ಅನ್ಸಲ್ಲ. ಹಂಗಾಗಿ ಇವತ್ತು ಬಿರಿಯಾನಿ ಕ್ಯಾನ್ಸಲ್ ಮಾಡಿ ರೈಸು ಮತ್ತು ಚಿಕನ್ ಸಾಂಬಾರು ಊಟ ಮಾಡ್ತಾಯಿನಿ. ಅದಕ್ಕೆ ಬಿರಿಯಾನಿನ ಮನೆಗೆ ಪಾರ್ಸಲ್ ಮಾಡಿಕೊಂಡು ಇಲ್ಲಿ ರೈಸು ಸಾಂಬಾರು. ಯಾರಿಗೆಲ್ಲ ಚಿಕನ್ ಸಾಂಬಾರು ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ರೈಸು ಮತ್ತು ಇದು ಹಾಕ್ಕೊಟ್ಬಿಟ್ಟು ಅವಳು ಬಿರಿಯಾನಿ ವೆಯ್ಟ್ ಮಾಡ್ತಾಯಿದ್ಲು. ದಮ್ಗಿಟ್ಬಿಟ್ಟು ಬಂದು ಕೂತ್ಕೊಂಡಿದ್ಲು. ಪಾಪ ಅವಳು ಬೆಳಗ್ಗೆ ಬಂದಾಗಿಂದ ಒಂದೇ ಸಮ ಕೆಲಸ ಮಾಡ್ತಾನೆ ಇದ್ಲು. ನನಗಂತೂ ಈ ವ್ಲಾಗ್ ಎಡಿಟ್ ಮಾಡೋವಾಗಲೇ ನಿಮಗೆ ಗೊತ್ತಾಗ್ಬೋದು ವಾಯ್ಸ್ ಎಷ್ಟು ಚೇಂಜ್ ಆಗಿದೆ ಅಂತ. ಊರಲ್ಲಿ ಊಟಕ್ಕಿಂತ ಜಾಸ್ತಿ ನೀರು ಕುಡಿದು ನನಗಂತೂ ಫುಲ್ಲು ಕೋಲ್ಡ್ ಆಗೋದಂಗೆ ಆಗ್ಬಿಟ್ಟೈತೆ. ಯಾಕಂದರೆ ಗೊತ್ತಿಲ್ಲ 10 ತಿಂಗಳಿಂದ ಅಲ್ಲೇ ಇದ್ದೀನಿ. ಇವಾಗ ಆ ನೀರನ್ನ ಒಂದು ದಿವಸ ಕುಡಿದಿದ್ದಕ್ಕೆ ಕೋಲ್ಡ್ ಆಗ್ಬಿಟ್ಟೈತೆ ನನಗಂತೂ. ನವಿ ಹೊರಟ್ಲು. ಇನ್ನು ಕತ್ಲಾದರೆ ಅವಳಿಗೂ ಕಷ್ಟ ಆಗುತ್ತೆ. ಬಾಯ್ ಮಾಡಿ ಅಜ್ಜಿಕ ಬರ್ಲಮ್ಮ. ಬಾಯಪ್ಪು. ಅವಳು ನಮ್ಮ ಅಮ್ಮನ ಬೇಜಾರಾಗೋತದೆ ಅಂತ ಬಿಟ್ಬಿಟ್ಟ. ಪುನು ನೋಡಿ ಎಷ್ಟು ಚೆನ್ನಾಗಿ ಕರಿತಾನೆ. ಬೇಡ ಹೋಗು, ಊರ್ಗೆ ಹೋಗ್ಬಿಟ್ಟು ಬಾ ಹೋಗು. ನವಿ ಹೊರಡ್ತಾ ಇದ್ದಂಗೆ ನಾವು ಸಹ ಹೊರಟ್ವಿ. ಬಟ್ ಇಲ್ಲಿ ಲೇಟ್ ಆಗೋಯ್ತು. ಇವಾಗ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಎಲ್ಲ ಕಡೆ ಕಿಚ್ಚಾಯಿಸ್ತಾ ಇದ್ರು. ಊರಿಗೆ ಹೋಗೋ ಅಷ್ಟರಲ್ಲಿ ಲೇಟೇ ಆಗೋಯ್ತು. ಊರಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಬೆಳಗ್ಗೆಯಿಂದ ಇರಲಿಲ್ಲ. ಇವಾಗಾದರೂ ಹೋಗೋಣ ಅಂದ್ಕೊಂಡ್ರೆ ಇಲ್ಲಿ ಟೈಮ್ ಆಗೋಯ್ತು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಕ್ಕೆ ನಮ್ಮೂರಲ್ಲಿ ವೀರಗಾಸೆ ಅವರೆಲ್ಲ ಬಂದಿದ್ದರು. ಅದನ್ನು ನಾನು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಪಕ್ಕದಲ್ಲೇ ಕಾಣಿಸೋಂಥ ಬೆಲ್ ಐಕಾನ್ನ ಒತ್ತಿದ್ರೆ ನನ್ನ ಆಲ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ ಎಂಜಾಯ್ ಮಾಡಿ ಹೇಗಾಯಿತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.